ಫ್ರೆಂಡ್ಸ್, ಕಾಲ ಬದಲಾದ್ರೆ ಆಲೋಚನೆಯು ಬದಲಾಗ್ತದೆ ಎಂಬ ಮಾತು ಈಗ ಜಪಾನ್ಗೆ ಸಂಪೂರ್ಣವಾಗಿ ಸರಿ ಹೊಂದುತ್ತೆ. ಮೊದಲಿಗೆ ಜಪಾನ್ ಭಾರತಕ್ಕೆ ಬುಲೆಟ್ ರೈಲು ನೀಡುವ ವಿಷಯದಲ್ಲಿ ತುಂಬಾ ತೊಡಕುಗಳನ್ನ ಮಾಡ್ತಿತ್ತು. ಆದ್ರೆ ಈಗ ಅದೇ ಜಪಾನ್ ತನ್ನ ಅಭಿಪ್ರಾಯವನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದೆ. ಆರಂಭದಲ್ಲಿ ಜಪಾನ್ ಈ ರೈಲು ಯೋಜನೆಯಲ್ಲಿ ತುಂಬಾ ವಿಳಂಬ ಮಾಡಿತ್ತು. ಭಾರತ ಈ ಯೋಜನೆ ಇನ್ನು ಮುಂದುವರಿಯೋದಿಲ್ಲ ಎಂದು ಭಾವಿಸಿತ್ತು. ಇಷ್ಟೇ ಅಲ್ಲದೆ ರೈಲುಗಳ ಬೆಲೆಯನ್ನು ಜಪಾನ್ ಗಣನೀಯವಾಗಿ ಹೆಚ್ಚಿಸಿತ್ತು. ಇದರಿಂದ ಭಾರತಕ್ಕೆ ದೊಡ್ಡ ಆಘಾತವಾಯಿತು. ಆದ್ರೆ ಈಗ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಅದೇ ಜಪಾನ್ ಈಗ ಭಾರತಕ್ಕೆ ಬುಲೆಟ್ ರೈಲುಗಳನ್ನ ಉಚಿತವಾಗಿ ನೀಡಲಿದೆ. ಹೌದು, ವಿಷಯವೇನೆಂದ್ರೆ ಮುಂಬೈ ಅಹಮದಾಬಾದ್ ನಡುವೆ ಚಲಿಸುವ ಬುಲೆಟ್ ಟ್ರೈನ್ಗಾಗಿ ಜಪಾನ್ ತನ್ನ E5 ಮತ್ತೆ E3 ಸರಣಿಯ ರೈಲುಗಳನ್ನ ಭಾರತಕ್ಕೆ ಉಡುಗೊರೆಯಾಗಿ ನೀಡಲಿದೆ. ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ. ವಾಸ್ತವವಾಗಿ ಜಪಾನ್ ಈಗ ಭಾರತಕ್ಕೆ ಹೆಚ್ಚು ಸನಿಹವಾಗ್ತಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮತ್ತೆ ಜಪಾನಿನ ಸಚಿವ ಹಿರೋಮಸಾ ನಕಾನೋ ಅವರು ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಯ ಕೆಲವು ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಒಮ್ಮೆ ಯೋಚಿಸಿ ನೋಡಿ, ಕೆಲ ದಿನಗಳ ಹಿಂದೆ ಅದೇ ಜಪಾನ್ ಮೊದಲು ಡೇಟ್ಗಳನ್ನ ಬದಲಾಯಿಸ್ತಿತ್ತು, ನಂತರ ಕಾರಣ ಹೇಳ್ತಿತ್ತು. ಆದ್ರೆ ಈಗ ಇಷ್ಟು ದೊಡ್ಡ ರೈಲುಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಿದೆ. ಈಗ ವಿಶ್ವದ ಎಲ್ಲಾ ದೇಶಗಳು ಒಂದೇ ಪ್ರಶ್ನೆಯನ್ನ ಕೇಳ್ತಿವೆ, ಜಪಾನ್ ಇಷ್ಟು ಪ್ರೀತಿಯನ್ನ ತೋರಿಸಲು ಕಾರಣವೇನು? ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಿಮ್ಮ ಚಿಕ್ಕ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡ್ತದೆ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಜಪಾನ್ನಿಂದ ರೈಲು ಯೋಜನೆಯಲ್ಲಿ ತುಂಬಾ ವಿಳಂಬವಾಗ್ತಿತ್ತು. ಭಾರತ ಹಲವಾರು ಬಾರಿ ಅವರಿಗೆ ಜ್ಞಾಪಕ ಮಾಡಿತ್ತು ನಮ್ಮ ರೈಲಿನ ವಿಷಯವೇನಾಯಿತು ಎಂದು. ಆದ್ರೆ ಅಲ್ಲಿಂದ ಕೆಲಸ ನಡೆಯುತ್ತಿದೆ ಎಂಬ ಉತ್ತರವೇ ಬರ್ತಿತ್ತು. ಆಗಲೇ ಜಪಾನ್ನ ಮಾಧ್ಯಮವೊಂದು ವರದಿಯನ್ನ ಪ್ರಕಟಿಸಿತು. ಅದರಲ್ಲಿ ಜಪಾನ್ ಭಾರತಕ್ಕೆ ತನ್ನ E5 E3 ರೈಲುಗಳನ್ನ ಉಚಿತವಾಗಿ ನೀಡಲಿದೆ ಎಂದು ಬರೆದಿತ್ತು. ಮೊದಲಿಗೆ ಈ ಸುದ್ದಿಯನ್ನ ಕೇಳಿ ಯಾರಿಗೂ ನಂಬಿಕೆಯಾಗಲಿಲ್ಲ. ಕೋಟಿಗಟ್ಟಲೆ ಮೌಲ್ಯದ ರೈಲುಗಳನ್ನ ಯಾಕೆ ಉಚಿತವಾಗಿ ನೀಡ್ತಾರೆ ಎಂದು ಭಾವಿಸಿದರು. ಆದ್ರೆ ಸಂಶೋಧನೆಯಲ್ಲಿ ಸತ್ಯ ಬಯಲಾಗಿದೆ. ಹೌದು, ಜಪಾನ್ ನಿಜವಾಗಿಯೂ ಈ ರೈಲುಗಳನ್ನ ಉಚಿತವಾಗಿ ನೀಡುತ್ತಿದೆ ಎಂದು ಭಾರತ ಸರ್ಕಾರವೇ ಇದನ್ನ ದೃಢಪಡಿಸಿದೆ. ಆದ್ರೆ ಈಗ ಪ್ರಶ್ನೆ ಅದಲ್ಲ, ಜಪಾನ್ ತನ್ನ ಹಿಂದಿನ ತಪ್ಪನ್ನ ಒಪ್ಪಿಕೊಂಡಿದೆಯಾ ಅಥವಾ ಇದರ ಹಿಂದೆ ಯಾವುದಾದ್ರೂ ರಹಸ್ಯವಿದೆಯಾ? ಆರಂಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ತುಂಬಾ ಸಂತೋಷಪಟ್ಟ. ಅಬ್ಬಬ್ಬಾ, ಜಪಾನ್ ಸಹಾಯ ಮಾಡ್ತಿದೆ, ಉಚಿತವಾಗಿ ರೈಲುಗಳನ್ನ ನೀಡ್ತಿದೆ ಎಂದು ಭಾವಿಸಿದರು. ಆದ್ರೆ ನಿಜವಾದ ಕತೆ ತುಂಬಾ ಆಳವಾಗಿದೆ. ಜಪಾನ್ನ ಈ ನಿರ್ಣಯದ ಹಿಂದೆ ಒಂದು ದೊಡ್ಡ ಕಾರ್ಯತಂತ್ರವಿದೆ. ಅದೇನೆಂದ್ರೆ, ಭಾರತದಲ್ಲಿ ಹೈಸ್ಪೀಡ್ ರೈಲಿನ ಕನಸು ಹೊಸದೇನಲ್ಲ. 2021ರಿಂದಲೇ ಇದರ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದ್ರೆ ನಿಜವಾದ ಆರಂಭವಾದದ್ದು 2013ರಲ್ಲಿ. ಆಗಲೇ ಭಾರತ ಮತ್ತು ಜಪಾನ್ ಒಂದು ದೊಡ್ಡ ಒಪ್ಪಂದವನ್ನ ಮಾಡಿಕೊಂಡವು. ಅದನ್ನ MOU ಅಂತ ಕರೀತಾರೆ, ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳು ಒಟ್ಟಿಗೆ ಮುಂಬೈಯಿಂದ ಅಹಮದಾಬಾದ್ ವರೆಗೆ 508 ಕಿಲೋಮೀಟರ್ ಉದ್ದದ ಹೈಸ್ಪೀಡ್ ರೈಲು ಮಾರ್ಗವನ್ನ ನಿರ್ಮಿಸಲಿವೆ. ಪ್ರಸ್ತುತ ಈ ಮಾರ್ಗದಲ್ಲಿ ಪ್ರಯಾಣಿಸಲು 6 ರಿಂದ 7 ಗಂಟೆಗಳು ಬೇಕಾಗ್ತದೆ. ಆದ್ರೆ ಬುಲೆಟ್ ರೈಲು ಬಂದ ನಂತರ ಈ ಪ್ರಯಾಣ ಕೇವಲ 2 ಗಂಟೆಗಳಲ್ಲಿ ಪೂರ್ಣಗೊಳ್ಳುತ್ತದೆ. ನಂತರ 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಜಪಾನ್ಗೆ ತೆರಳಿ ಅಲ್ಲಿನ ಪ್ರಧಾನಿ ಶಿಂಜೋ ಅಬೆ ಜೊತೆಗೆ ಈ ಯೋಜನೆಗೆ ಅಂತಿಮ ಒಪ್ಪಂದವನ್ನ ಮಾಡಿದರು. ಜಪಾನ್ ಭಾರತಕ್ಕೆ 81,000 ಕೋಟಿ ರೂಪಾಯಿಗಳ ಸಾಫ್ಟ್ ಲೋನ್ ನೀಡಿತ್ತು. ಅದನ್ನು ಕೇವಲ 0.1% ಬಡ್ಡಿಯೊಂದಿಗೆ. ಇದನ್ನ ಮರುಪಾವತಿ ಮಾಡಲು ಭಾರತಕ್ಕೆ 50 ವರ್ಷಗಳ ಕಾಲಾವಕಾಶ ನೀಡಿತು. ಇಷ್ಟೇ ಅಲ್ಲದೆ ಜಪಾನ್ ತನ್ನ ಶಿಂಕನ್ಸೆನ್ ತಂತ್ರಜ್ಞಾನವನ್ನ ಭಾರತಕ್ಕೆ ಹಂಚಿಕೊಂಡಿತ್ತು. ಇದು ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಓಡುವ ಬುಲೆಟ್ ರೈಲು. ಆದ್ರೆ ಭಾರತದ ವಾತಾವರಣವನ್ನ ಗಮನದಲ್ಲಿಟ್ಟುಕೊಂಡು ಜಪಾನ್ ಈ ಬುಲೆಟ್ ರೈಲಲ್ಲಿ ಹಲವು ಬದಲಾವಣೆಗಳನ್ನ ಮಾಡಿತ್ತು. ಅಂದ್ರೆ ಹೆಚ್ಚಿನ ಲಗೇಜ್ ಸ್ಪೇಸ್, ಬೆಸ್ಟ್ ಕೂಲಿಂಗ್ ಸಿಸ್ಟಮ್ ಮತ್ತೆ ಭಾರತದ ಬಿಸಿಲು, ಧೂಳು, ಮಳೆಯಂತಹ ಪರಿಸ್ಥಿತಿಗಳಿಗೆ ಸರಿ ಹೊಂದುವಂತೆ ವಿನ್ಯಾಸವನ್ನ ಬದಲಾಯಿಸಿತು. ಈಗ ಈ ಬುಲೆಟ್ ರೈಲು ಭಾರತಕ್ಕಾಗಿ ಸಿದ್ಧವಾಗಿದೆ. ಟೆಸ್ಟಿಂಗ್ ನಡೆಯುತ್ತಿದೆ. ಆದ್ರೆ ವಿಷಯ ಏನೆಂದ್ರೆ, ಜಪಾನ್ ಈ ರೈಲುಗಳನ್ನ ಉಚಿತವಾಗಿ ನೀಡುತ್ತಿದ್ದರೆ ಜನರು ಸಂತೋಷದಿಂದಿರುವುದು ನಿಜ. ಆದ್ರೆ ವಿಷಯ ಅಷ್ಟು ಸರಳವಾಗಿಲ್ಲ. ಯಾಕಂದ್ರೆ ಈಗಿನ ಈ ಜಗತ್ತಲ್ಲಿ ಯಾವುದೇ ಲಾಭವಿಲ್ಲದೆ ಯಾರು ಯಾರಿಗೂ ಏನನ್ನು ಕೊಡೋದಿಲ್ಲ. ಜಪಾನ್ ಕೂಡ ಈ ವಿಷಯದಲ್ಲಿ ಹೊಸದೇನಲ್ಲ. ವಾಸ್ತವವಾಗಿ ಈ ರೈಲುಗಳು ಪ್ರಯಾಣಿಕರಿಗಾಗಿ ಅಲ್ಲ, ಇವು ಕೇವಲ ಪರೀಕ್ಷೆ ಮತ್ತೆ ತಪಾಸಣೆಗಾಗಿ ಮಾತ್ರ. ಸರಳವಾಗಿ ಹೇಳೋದಾದ್ರೆ, ಜಪಾನ್ ಭಾರತಕ್ಕೆ ಉಚಿತ ಉಡುಗೊರೆಯ ಹೆಸರಲ್ಲಿ ಟೆಸ್ಟಿಂಗ್ ರೈಲುಗಳನ್ನ ಕಳಿಸ್ತಿದೆ.
ಈ ಪರೀಕ್ಷೆಗಳು ಯಶಸ್ವಿಯಾದ್ರೆ ನಂತರ ನಿಜವಾದ ಬುಲೆಟ್ ರೈಲು ಅಂದ್ರೆ ಎಡ್ಡಿಸ್ ಅಥವಾ ಆಲ್ಫಾ ಎಕ್ಸ್ ನಂತಹ ರೈಲುಗಳನ್ನ ಭಾರತಕ್ಕೆ ಕಳಿಸಲಾಗುವುದು. ಇವು ಇನ್ನಷ್ಟು ಅಡ್ವಾನ್ಸ್ಡ್ ಮತ್ತೆ ಹೈ ಸ್ಪೀಡ್ ನೊಂದಿಗೆ ಚಲಿಸುತ್ತವೆ. ಈಗ ಪ್ರಶ್ನೆ ಏನಂದ್ರೆ ಜಪಾನ್ ಇದನ್ನ ಯಾಕೆ ಮಾಡ್ತಿದೆ? ವಾಸ್ತವವಾಗಿ ಭಾರತ ಈಗ ತನ್ನದೇ ಆದ ಬುಲೆಟ್ ರೈಲ್ ಅನ್ನ ತಯಾರಿಸಲು ಸಿದ್ಧವಾಗ್ತಿದೆ. ಜನವರಿ 2025ರಲ್ಲಿ ಭಾರತವು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಿಂದ ಟೆಂಡರ್ ಬಿಡುಗಡೆ ಮಾಡಿತ್ತು. ಅದರಲ್ಲಿ BEML ಕಂಪನಿಗೆ ಭಾರತದಲ್ಲಿ ತಯಾರಾದ ಹೈ ಸ್ಪೀಡ್ ರೈಲಿನ ತಯಾರಿಕೆಯ ಆದೇಶವನ್ನ ನೀಡಿತು. ಆ ಕ್ಷಣದಲ್ಲಿ ಜಪಾನ್ಗೆ ಅರ್ಥವಾಯಿತು, ಭಾರತ ತನ್ನದೇ ಆದ ಹೈ ಸ್ಪೀಡ್ ರೈಲನ್ನ ತಯಾರಿಸಿದರೆ ಜಪಾನ್ ತನ್ನ ತಂತ್ರಜ್ಞಾನ ಮತ್ತೆ ಮಾರುಕಟ್ಟೆ ಎರಡನ್ನೂ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು. ಸರಳವಾಗಿ ಹೇಳೋದಾದ್ರೆ ಭಾರತ ಜಪಾನ್ಗೆ ಒಂದು ಸಂಕೇತವನ್ನ ನೀಡಿತು, ನೀವು ವಿಳಂಬ ಮಾಡಿದ್ರೆ ನಾವು ನಮ್ಮ ಸ್ವಂತ ಬುಲೆಟ್ ರೈಲುಗಳನ್ನ ತಯಾರಿಸಿಕೊಳ್ತೇವೆ ಎಂದು. ಭಾರತವು ಕೇವಲ ಸಂಕೇತವನ್ನಷ್ಟೇ ಅಲ್ಲ, ಒಂದೇ ಭಾರತ್ನಂತಹ ಹೈ ಸ್ಪೀಡ್ ರೈಲುಗಳನ್ನ ತಯಾರಿಸಿ ನಮ್ಮ ಬಳಿ ಪ್ರತಿಭೆ ಮತ್ತೆ ತಂತ್ರಜ್ಞಾನ ಎರಡೂ ಇವೆ ಎಂದು ಸಾಬೀತುಪಡಿಸಿತು. ಈಗ ಜಪಾನ್ಗೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಅವರು ತಕ್ಷಣವೇ ನಿರ್ಣಯವನ್ನ ತೆಗೆದುಕೊಂಡರು. ಉಚಿತ ರೈಲುಗಳನ್ನ ಕಳುಹಿಸಿ ಭಾರತವನ್ನ ತಮ್ಮ ತಂತ್ರಜ್ಞಾನದ ಮೇಲೆ ಉಳಿಸಿಕೊಳ್ಳಬೇಕು ಎಂದು ಬಯಸಿದರು. ಅಂದ್ರೆ ಜಪಾನ್ನ ಈ ಉಚಿತ ಬುಲೆಟ್ ರೈಲುಗಳು ಒಂದು ರಾಜತಾಂತ್ರಿಕ ಕಾರ್ಯತಂತ್ರವಾಗಿದೆ. ಇದರಿಂದ ಭಾರತವು ತಮ್ಮೊಂದಿಗೆ ಸಂಪರ್ಕದಲ್ಲಿರ್ತದೆ ಮತ್ತೆ ತಮ್ಮ ರೈಲು ಯೋಜನೆಯಲ್ಲಿ ಮುಂದುವರಿಯುತ್ತದೆ ಎಂದು ಅವರು ಭಾವಿಸಿದ್ದಾರೆ. ಆದ್ರೆ ನಿಜ ಹೇಳೋದಾದ್ರೆ ಈ ಯೋಜನೆಯಲ್ಲಿ ತಪ್ಪು ಸಂಪೂರ್ಣವಾಗಿ ಜಪಾನ್ನದ್ದೇ ಅಲ್ಲ, ಭಾರತದ ಕಡೆಯಿಂದಲೂ ಕೆಲವು ಅಡೆತಡೆಗಳು ಬಂದಿವೆ. ಉದಾಹರಣೆಗೆ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಅಲ್ಲಿ ಈ ಬುಲೆಟ್ ರೈಲಿಗಾಗಿ 508 ಕಿಲೋಮೀಟರ್ ಉದ್ದದ ಟ್ರ್ಯಾಕ್ ನಿರ್ಮಿಸಬೇಕಾಗಿದೆ. ಇದಕ್ಕಾಗಿ ಸುಮಾರು 10,400 ಹೆಕ್ಟೇರ್ ಭೂಮಿ ಬೇಕಾಗಿದೆ. ಭೂಮಿಯ ವಿಷಯದಲ್ಲಿ ರೈತರು ಮತ್ತೆ ಸ್ಥಳೀಯರ ನಡುವೆ ದೊಡ್ಡ ವಿವಾದಗಳು ಉಂಟಾದವು. ಇದರಿಂದ ಕೆಲಸ ನಿಂತು ಹೋಯಿತು. ಜೊತೆಗೆ ಮತ್ತೊಂದು ಸಮಸ್ಯೆ ಕೂಡ ಎದುರಾಯಿತು. ಕಾಲ ಕಳೆದಂತೆ ವೆಚ್ಚಗಳು ಹೆಚ್ಚಾದವು. ಮೊದಲಿಗೆ ಈ ಯೋಜನೆಯ ವೆಚ್ಚ ಸುಮಾರು 1.8 ಲಕ್ಷ ಕೋಟಿಗಳಾಗಿತ್ತು. ಆದ್ರೆ ಈಗ ಅದು 2 ಲಕ್ಷ ಕೋಟಿಗಳಿಗಿಂತಲೂ ಹೆಚ್ಚಾಗಿದೆ. ಕಾರಣವೇನೆಂದ್ರೆ ವಸ್ತುಗಳ ಬೆಲೆ ಏರಿಕೆ, ಕಾರ್ಮಿಕರ ವೇತನ ಹೆಚ್ಚಳ ಮತ್ತೆ ತಂತ್ರಜ್ಞಾನದ ಬೆಲೆ ಏರಿಕೆ. ಇನ್ನೊಂದೆಡೆ ಜಪಾನ್ ಕೂಡ ಕೆಲವು ಸಮಸ್ಯೆಗಳಿಗೆ ಕಾರಣವಾಯಿತು. 2018ರಲ್ಲಿ ಜಪಾನ್ನಲ್ಲಿ ಒಂದು ಬುಲೆಟ್ ರೈಲಿನ ಭಾಗಗಳು ಬೇರ್ಪಟ್ಟ ಘಟನೆ ನಡೆಯಿತು. ಇದರಿಂದ ಅಲ್ಲಿ ಸುರಕ್ಷತಾ ತಪಾಸಣೆಗಳನ್ನ ಇನ್ನಷ್ಟು ಕಠಿಣಗೊಳಿಸಲಾಯಿತು. ಇಂತಹ ಕಾರಣಗಳಿಂದ ಭಾರತಕ್ಕಾಗಿ ಹೊಸದಾಗಿ ನಿರ್ಮಿಸಬೇಕಾದ 10 ಸೀರೀಸ್ ರೈಲುಗಳನ್ನ 2020ರ ಒಳಗಡೆ ತಯಾರಿಸಲಾಗಲಿಲ್ಲ. ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಎಂದ್ರೆ ಯೋಜನೆಯಲ್ಲಿ ಸುಮಾರು 85% ಕೆಲಸಗಳು ಪೂರ್ಣಗೊಂಡಿವೆ. ಅಹಮದಾಬಾದ್ ಬುಲೆಟ್ ರೈಲು ಕಾರಿಡಾರ್ 508 ಕಿಲೋಮೀಟರ್ ಉದ್ದವಾಗಿದೆ. ಒಟ್ಟಾರೆ ವೈಡಕ್ಟ್ ಕೆಲಸದಲ್ಲಿ 323 ಕಿಲೋಮೀಟರ್ ಕೆಲಸ ಪೂರ್ಣಗೊಂಡಿದೆ. ಜೊತೆಗೆ 399 ಕಿಲೋಮೀಟರ್ ಪಿಯರ್ ಕೆಲಸವೂ ಪೂರ್ಣಗೊಂಡಿದೆ. ಪ್ರಮುಖ ಸೇತುವೆಗಳ ನಿರ್ಮಾಣದಲ್ಲಿ 17 ನದಿಗಳ ಮೇಲೆ ಸೇತುವೆಗಳು, 5 PSC ಸೇತುವೆಗಳು ಮತ್ತೆ 9 ಸ್ಟೀಲ್ ಸೇತುವೆಗಳಿವೆ. ಒಟ್ಟು 211 ಕಿಲೋಮೀಟರ್ ಟ್ರ್ಯಾಕ್ ಹಾಕಲಾಗಿದೆ. ಮತ್ತೆ ಕಾರಿಡಾರ್ ಅಲ್ಲಿ 4 ಲಕ್ಷಕ್ಕಿಂತಲೂ ಹೆಚ್ಚು ಸೌಂಡ್ ರೆಡ್ಯೂಸ್ ಸಿಸ್ಟಮ್ಗಳನ್ನ ಸ್ಥಾಪಿಸಲಾಗಿದೆ. ಪಾಲ್ಗರ್ನಲ್ಲಿ 7 ಗುಡ್ಡದ ಸುರಂಗಗಳಿಗಾಗಿ ಉತ್ಖನನ ಕೆಲಸ ನಡೆಯುತ್ತಿದೆ. ಈಗ ಭಾರತ ತೆಗೆದುಕೊಂಡ ದಾಳಿಯ ಬಗ್ಗೆ ಮಾತನಾಡೋಣ. ಅದು ಜಪಾನ್ಗೆ ಯೋಚಿಸುವಂತೆ ಮಾಡಿದೆ. ವಾಸ್ತವವಾಗಿ ರೈಲಿನ ತಂತ್ರಜ್ಞಾನವನ್ನ ತಂದಿದ್ದು ಜಪಾನ್ನೇ. ಆದ್ರೆ ಭಾರತವು ಈ ಯೋಜನೆಯ ಮೇಲಿನ ನಿಯಂತ್ರಣವನ್ನ ಎಂದಿಗೂ ಬಿಟ್ಟುಕೊಡಲಿಲ್ಲ. ಭಾರತವು ಸ್ಪಷ್ಟವಾಗಿ ಹೇಳಿತು, ಇನ್ನಷ್ಟು ವಿಳಂಬವಾದ್ರೆ ನಮ್ಮ ಟ್ರ್ಯಾಕ್ ನಲ್ಲಿ ನಾವೇ ಒಂದೇ ಭಾರತ್ನಂತಹ ಹೈ ಸ್ಪೀಡ್ ರೈಲುಗಳನ್ನ ಓಡಿಸಿಕೊಳ್ತೇವೆ ಎಂದು. ಇದನ್ನ ಕೇಳಿ ಜಪಾನ್ಗೆ ಅರ್ಥವಾಯಿತು, ಭಾರತ ಇನ್ನು ಯಾರಿಗಾಗಿಯೂ ಕಾಯೋದಿಲ್ಲ ಎಂದು. ಪ್ರಸ್ತುತದ ಪರಿಸ್ಥಿತಿ ಏನೆಂದ್ರೆ ಈ ಯೋಜನೆಯಲ್ಲಿ ದಿನವೂ ಕೆಲಸ ನಡೆಯುತ್ತಿದೆ. NHS-RCL ಅಡಿಯಲ್ಲಿ 31,000ಕ್ಕಿಂತಲೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಭಾರತದ ಸ್ವದೇಶಿ ಕಂಪನಿಗಳು ಈಗ ಈ ತಂತ್ರಜ್ಞಾನವನ್ನ ಕಲಿತು ಸ್ವತಃ ತಯಾರಿಸುತ್ತಿವೆ. ಜಪಾನ್ ರೈಲುಗಳು ಬರುವ ಮೊದಲೇ ಭಾರತವು ನಿರ್ಣಯಿಸಿತು 2027ರಿಂದ ಈ ಟ್ರ್ಯಾಕ್ ನಲ್ಲಿ ಒಂದೇ ಭಾರತ್ ರೈಲುಗಳನ್ನ ಓಡಿಸಬೇಕೆಂದು. ಈಗ ಅರ್ಥವಾಯಿತು, ಜಪಾನ್ ಉಚಿತವಾಗಿ ನೀಡುತ್ತಿರುವ ರೈಲುಗಳು ಭಿಕ್ಷೆಯಲ್ಲ, ಅದು ಒಂದು ಕಾರ್ಯತಂತ್ರ. ಅವರು ಬಯಸೋದು ಒಂದೇ, ಭಾರತವು ಕೇವಲ ತಮ್ಮ ತಂತ್ರಜ್ಞಾನದ ಮೇಲೆ ಆಧಾರವಾಗಿರಬೇಕು ಎಂದು. ಹಾಗಾದ್ರೆ ನಿಮಗೆ ಏನನಿಸ್ತಿದೆ? ಜಪಾನ್ನಿಂದ ಭಾರತಕ್ಕೆ ಬುಲೆಟ್ ರೈಲು ತರುವ ಬದಲು ಭಾರತವು ತನ್ನದೇ ಆದ ಬುಲೆಟ್ ರೈಲುಗಳನ್ನ ತಯಾರಿಸಬೇಕಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.